ವಿಷ್ಣುದೇವ ವಿಜಿಜ್ಞಾಸ್ಯ. ಈ ವಿಷ್ಣು ವಿಜಿಜ್ಞಾಸ್ಯ ಅನ್ನುವ ಕ್ರಮಕ್ಕೆ ಏನ್ ಮಹತ್ವ ಇದೆ ಅನ್ನೋದನ್ನ ಈಗ ಇಲ್ಲಿ ನೋಡ್ತಾ ಇದ್ದಾರೆ. ವಿಜಿಜ್ಞಾಸ್ಯ ವಿಷ್ಣು ಅಂತ ಹೇಳಿದೇನೆ ವಿಷ್ಣು ಅನ್ನೋ ಶಬ್ದವನ್ನು ಮೊದಲು ಪ್ರಯೋಗ ಮಾಡುವುದಕ್ಕೆ ಏನ್ ಕಾರಣ ಇದೆ ಅನ್ನೋದನ್ನ ವಿಚಾರ ಮಾಡುವಾಗ ಒಂದು ಕಾರಣವನ್ನ ರಾಘವೇಂದ್ರ ಸ್ವಾಮಿಗಳಿಗೆ ತಿಳಿಸಿದೆ. ಇನ್ನೂ ಒಂದು ಕಾರಣ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ಯ ಅಧ್ಯಾಯದ್ವಯೇ ವಿಷ್ಣಾಖ್ಯ ವಿಷಯಸ್ಯ. ಈ ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯಗಳಿವೆ. ಆ 4 ಅಧ್ಯಾಯಗಳಲ್ಲಿ ಮೊದಲಿನ 2 ಅಧ್ಯಾಯಗಳಲ್ಲಿ ವಿಷಯ ಏನಿದೆ ಮತ್ತೆ ಕೊನೆಯ 2 ಅಧ್ಯಾಯಗಳಲ್ಲಿ ವಿಷಯ ಏನಿದೆ ಅನ್ನೋದನ್ನ ನಾವು ವಿಚಾರ ಮಾಡ್ಲಿಕ್ಕೆ ತೊಡಗಿದ್ರೆ ಅದಕ್ಕೆ ಈ ವಿಷ್ಣುದೇವ ವಿಜಿಜ್ಞಾಸ್ಯ ಅನ್ನೋದು ಸೂಚಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲಿನ 2 ಅಧ್ಯಾಯಗಳಲ್ಲಿ ವಿಷ್ಣುವನ್ನೇ ವಿಷಯವನ್ನಾಗಿ ಇಟ್ಕೊಂಡಿದ್ದಾರೆ. ಅದು ಸಮನ್ವಯಾಧ್ಯಾಯ ಮತ್ತು ಅವಿರೋಧಾಧ್ಯಾಯ ಅಂತ. ಭಗವಂತನಲ್ಲಿ ಎಲ್ಲಾ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸೋದು ಮತ್ತೆ ಅವಿರೋಧಾಧ್ಯಾಯ, ಅದಕ್ಕೆ ಯಾವುದೇ ವಿರೋಧ ಇಲ್ಲ ಅಂತ ತೋರಿಸೋದು. ಹೀಗೆ ಮೊದಲಿನ 2 ಅಧ್ಯಾಯಗಳಲ್ಲಿ ವಿಷ್ಣುವನ್ನೇ ವಿಷಯವನ್ನಾಗಿ ಇಟ್ಕೊಂಡಿದ್ದಾರೆ ವೇದವ್ಯಾಸರು ಕೂಡ. ಮತ್ತೆ ಮುಂದಿನ 2 ಅಧ್ಯಾಯಗಳಲ್ಲಿ ಅದು ಸಾಧನಾಧ್ಯಾಯ ಮತ್ತು ಫಲಾಧ್ಯಾಯ, ಸಾಧನೆ ಹೇಗ್ ಮಾಡೋದು, ಆ ಭಗವಂತ ಕುರಿತು ಸಾಧನೆ ಹೇಗ್ ಮಾಡೋದು ಮತ್ತೆ ಅದರಿಂದ ಫಲ ಏನ್ ಸಿಗ್ತದೆ ಅಂತ ಅನ್ನೋದನ್ನ ವಿಚಾರ ಮಾಡುವುದು ಆ ಮುಂದಿನ 2 ಅಧ್ಯಾಯಗಳ ಕೆಲಸ. ಹೀಗಾಗಿ ವಿಷ್ಣುವು ಮೊದಲನೇ 2 ಅಧ್ಯಾಯಗಳಲ್ಲಿ ವಿಷಯ, ಮುಂದಿನ 2 ಅಧ್ಯಾಯಗಳಲ್ಲಿ ವಿಜಿಜ್ಞಾಸ ಅಂತ ಅನ್ನೋದು ವಿಷಯ. ಆ ಭಗವಂತನ ಕುರಿತಾದಂತಹ ವಿಜಿಜ್ಞಾಸ ಅನ್ನೋದು ವಿಷಯ. ಹೀಗೆ ವಿಷ್ಣು ಅಂತ ಮೊದಲು ಪ್ರಯೋಗ ಮಾಡಿದ್ರಿಂದ ಮೊದಲನೇ 2 ಅಧ್ಯಾಯಗಳ ವಿಷಯವನ್ನು ತೋರಿಸಿದಂತಾಯ್ತು. ವಿಜಿಜ್ಞಾಸ್ಯ ಅಂತ ಆಮೇಲೆ ಪ್ರಯೋಗ ಮಾಡಿದ್ರಿಂದ 3ನೇ ಮತ್ತು 4ನೇ ಅಧ್ಯಾಯದ ವಿಷಯಗಳನ್ನ ತೋರಿಸಿದಂತಾಯ್ತು. ಇತಿ ಅಧಿಕ ವಕ್ಷ್ಯಮಾಣ ಚಿಂತಾ ಕ್ರಮ ಸೂಚನಾಯ. ಚಿಂತಾ ಅಂತಂದ್ರೆ ಪ್ರತಿಪಾದನೆ ಮಾಡೋದು, ಆಲೋಚನೆ ಮಾಡೋದು ಅಂತ ಅರ್ಥ. ಆದ್ಯ ಅಧ್ಯಾಯದ್ವಯೇ ಮೊದಲಿನ 2 ಅಧ್ಯಾಯಗಳಲ್ಲಿ ವಿಷ್ಣಾಖ್ಯ ವಿಷಯಸ್ಯ, ವಿಷ್ಣು ಎಂಬ ವಿಷಯದ ಪ್ರತಿಪಾದನೆ ಇದೆ. ಉತ್ತರದ್ವಯೇ ಮುಂದಿನ 2 ಅಧ್ಯಾಯಗಳಲ್ಲಿ ವಿಜಿಜ್ಞಾಸೆಯ ಭಗವಂತ ಕುರಿತಾದಂತಹ ಜಿಜ್ಞಾಸೆಯ ಪ್ರತಿಪಾದನೆ ಇದೆ. ತತ್ರಾಪಿ ತೃತೀಯ ಆದ್ಯ ದ್ವಿಪದ್ಯಾಂ 3ನೇ ಅಧ್ಯಾಯದ 2 ಪಾದಗಳಲ್ಲಿ ಅಧಿಕಾರದ ವಿಷಯವನ್ನ ವಿಚಾರ ಮಾಡಿದ್ದಾರೆ. ಎಂಥವನು ಅಧಿಕಾರಿ, ಹೇಗೆ ಅನ್ನೋದನ್ನ ವಿಚಾರ ಮಾಡ್ತಾರೆ. 3ನೇ ಅಧ್ಯಾಯದ 2 ತೃತೀಯ ಆದ್ಯ ದ್ವಿಪಾದ್ಯಾಂ. ಆದ್ಯ ದ್ವಿಪಾದಿ ಅಂದ್ರೆ ಮೊದಲ 2 ಪಾದಗಳು, ಫಸ್ಟ್ ಹಾಫ್ ಅಂತ ತಿಳ್ಕೋಬಹುದು. ಅಲ್ಲಿ ಅಧಿಕಾರದ ಚಿಂತನೆ ಇದೆ. ಎಂಥವನಿಗೆ ಭಗವಂತನ ವಿಷಯದಲ್ಲಿ ಅಧಿಕಾರ ಅಂತ. ಆ ಅಧಿಕಾರ ಎಂಬುದು ಯಾವ್ದ್ರಿಂದ ತಿಳಿಯುತ್ತದೆ ಅಂದ್ರೆ ವಿಜಿಜ್ಞಾಸೆ ಎಂಬಲ್ಲಿ ವಿ ಶಬ್ದದಿಂದ ತಿಳಿಯುತ್ತದೆ. ಹೀಗೆ ಅಧಿಕಾರದ ವಿವೇಚನೆ ಇದೆ. ಅದಕ್ಕಾಗಿ ಮುಂದೆ ಹೇಳುವಂತಹ ಎಲ್ಲಾ ವಿಷಯಗಳನ್ನು ಕ್ರಮಬದ್ಧವಾಗಿ ಹೇಗೆ ಹೇಳ್ತಾರೆ, ಅದನ್ನು ಬೇಕಾಬಿಟ್ಟಿಯಾಗಿ ಕ್ರಮರಹಿತವಾಗಿ ಹೇಳೋದಿಲ್ಲ. ಎಲ್ಲೂ ಕೂಡ ಎಲ್ಲದಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಕ್ರಮ ಇದೆ. ಆ ಕ್ರಮದಲ್ಲೇ ವೇದವ್ಯಾಸರು ಪ್ರತಿಪಾದನೆ ಮಾಡಿದ್ದಾರೆ. ಆ ಕ್ರಮಕ್ಕನುಸಾರವಾಗಿ ಈ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಅನುಭವ ಭಾಷ್ಯಗಳು ಕೂಡ ಇವೆ. ಇದನ್ನೆಲ್ಲ ಸೂಚನೆ ಮಾಡ್ಲಿಕ್ಕಾಗಿ ವಾ ಅಂತ ಇಲ್ಲಿ ವಿ ಅಂತ ಪ್ರಯೋಗ ಮಾಡಿದ್ದಾರೆ. ವಿ ಎನ್ನುವ ಉಪಸರ್ಗದಿಂದ ಈ ಜಿಜ್ಞಾಸೆಯಲ್ಲಿಯೂ ಕೂಡ ಮೊದಲು ಅಧಿಕಾರ, ಆಮೇಲೆ ಮುಂದಿನ ವಿಷಯಗಳು ಅಂತ ಹೀಗೆ ಒಂದೊಂದು ಪಾದಕ್ಕೂ ಒಂದೊಂದು ಫಲವನ್ನ ಏನು ಮುಂದೆ ಹೇಳ್ತಾರೆ, ಅದನ್ನೆಲ್ಲ ಇಲ್ಲಿ ಸೂಚನೆ ಮಾಡಿದ್ದಾರೆ. ವಿಶಬ್ದಸ್ಯ ಅಧಿಕಾರಸ್ಯ ಚಿಂತಾ ಇತಿ ಚಿಂತಾ ಎಂಬುದಾಗಿ ವಕ್ಷ್ಯಮಾಣ ಚಿಂತಾಕ್ರಮ ಸೂಚನಾಯ, ಮುಂದೆ ಮಾಡಲಿರುವಂತಹ ಚಿಂತಾ ಅಂದ್ರೆ ಪ್ರತಿಪಾದನೆ, ಆಲೋಚನೆ, ಅದರ ಕ್ರಮ, ಆರ್ಡರ್, ಅದನ್ನು ಸೂಚನೆ ಮಾಡ್ಲಿಕ್ಕಾಗಿ ವಿ ಎಂಬ ಶಬ್ದವೇ ಅಂತ ನಾವು ತಿಳ್ಕೋಬಹುದು. ಈ ಸೂತ್ರದಲ್ಲಿ ಸೂತ್ರೇಷು ಸ್ಮಾರ್ಥ್ಯ ಶಬ್ದತಃ ಅರ್ಥತಶ್ಚ ಆಧಿಕ್ಯೇನ ಪ್ರಾಧಾನ್ಯ ದ್ಯೋತನಾಯ
ಅತಃ ಶಬ್ದಯೋರೇವ ಪ್ರಥಮ ನಿರ್ದೇಶ ಆಯ್ತು ಭಾವನ. ಸೂತ್ರದಲ್ಲಿ ಮೊದಲು ಬ್ರಹ್ಮ ಅಂತ ಹೇಳಿಲ್ಲ. ಈಗ ನೀವು ಬ್ರಹ್ಮಸೂತ್ರ ಅನುಭಾಷ್ಯ ವಿಮರ್ಶನೆ ಮಾಡುವಾಗ ಮೊದಲು ಬ್ರಹ್ಮ ಅಂತ ಹೇಳಿದ್ದು, ಆದ್ರೆ ಸೂತ್ರದಲ್ಲಿ ಮೊದಲು ಇಲ್ಲಿ ಈ ಬ್ರಹ್ಮ ಅನ್ನೋ ಶಬ್ದ ಬರಲಿಲ್ಲ, ಹೊರತು ಅತಃ ಅಥ ಮತ್ತು ಅತಃ ಅಂತ ಎರಡು ಶಬ್ದಗಳು ಬಂದಿವೆ. ಅವ್ಯಾಕೆ ಹಾಗೆ ಬಂದಿವೆ? ಅಲ್ಲೂ ಕೂಡ ಬ್ರಹ್ಮ ಅಂತ ಮೊದಲು ಹೇಳ್ಬೋದಿತ್ತಲ್ಲ. ಬ್ರಹ್ಮ ಅನ್ನೋದು ನೇರವಾಗಿ ಪರಮಾತ್ಮನ ಗುಣಪೂರ್ಣತ್ವವನ್ನು ಹೇಳುವಂತ ಶಬ್ದ. ಅದರಿಂದ ಅದು ವಿಷ್ಣು ಎಂಬಲ್ಲಿ ಹೇಗೆ ನೀವು ಮಾಂಗಲಿಕವಾಗಿ ಪ್ರಯೋಗ ಮಾಡಿದ್ದೀರ, ಹಾಗೆ ಬ್ರಹ್ಮ ಅಂತ ಪ್ರಯೋಗ ಮಾಡಿದ್ರೆ ಮಾಂಗಲಿಕ ಆಗ್ತಿತ್ತಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಈ ಓಂಕಾರಸ್ಥ ಅಸಶಬ್ದಶ್ಚ ದ್ವಾವೇತೋ ಬ್ರಹ್ಮಣಸ್ತ್ರ ಕಂಠಂ ಭಿಕ್ಷಾದೇವಿಯಾತು ತಸ್ಮಾನ್ ಮಾಂಗಲಿಕಾವುಭವು ಅಂತ ಮುಂದೆ ಒಂದ್ ಕಡೆ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಈ ಓಂಕಾರ ಮತ್ತು ಅಥ ಅನ್ನುವ ಎರಡು ಶಬ್ದಗಳು ಕೂಡ ಇವು ಮೊದಲು ಪರಮಾತ್ಮನ ಕಂಠದಿಂದ ಹೊರಗೆ ಬಂದಂಥವು. ಆದ್ರಿಂದ ಇವು ಪರಮ ಮಾಂಗಲಿಕ ಆಗಿರೋದ್ರಿಂದ ದೇವಿ ಮೀಮಾಂಸಾ ಇತ್ಯಾದಿ ಎಲ್ಲಾ ಕಡೆಗಳಲ್ಲಿ ಕೂಡ ಅದನ್ನೇ ಪ್ರಯೋಗ ಮಾಡ್ತಾರೆ. ಹೀಗೆ ಇದು ಸ್ಮಾರ್ತೇನ ಅಂದ್ರೆ ಸ್ಮೃತ್ಯುಕ್ತವಾದದ್ದು ಅಂತ ಅರ್ಥ. ಸ್ಮಾರ್ತೇನ ಸ್ಮೃತ್ಯುಕ್ತವಾದದ್ದರಿಂದ ಸ್ಮೃತ ಉಕ್ತೇನ. ಸ್ಮೃತ್ಯುಕ್ತವಾದದ್ದು ಯಾವುದು? ಆಧಿಕ್ಯೇನ. ಸ್ಮಾರ್ತೇನ ಆಧಿಕ್ಯೇನ. ಅದು ಎಂತಹ ಆಧಿಕ್ಯ ಅಂದ್ರೆ ಶಬ್ದತಃ ಅರ್ಥತಶ್ಚ ಆಧಿಕ್ಯೇನ. ಅಲ್ಲಿ ಅನುವಾದದಲ್ಲಿ ಅವುಗಳ ಮಹತ್ವ ಅಂತ ಇಷ್ಟ ಬಂದಿದೆ. ಎಂಥ ಮಹತ್ವ ಅಂತ ನೀವು ಅನುವಾದ ಮಾಡಲಿಲ್ಲ ಅಲ್ಲಿ. ಓಂಕಾರ ಮತ್ತು ಅರ್ಥ ಶಬ್ದಗಳಿಗೆ ಶಬ್ದದ ದೃಷ್ಟಿಯಿಂದಲೂ ಮಹತ್ವ ಇದೆ, ಅರ್ಥದ ದೃಷ್ಟಿಯಿಂದಲೂ ಮಹತ್ವ ಇದೆ. ಅದೇ ಶಬ್ದವನ್ನು ಬಿಟ್ಟು ಬೇರೆ ಅದೇ ಶಬ್ದವನ್ನು ಹೇಳಲಿಕ್ಕೆ ಹೊರತು ಬೇರೆ ಶಬ್ದವನ್ನು ಬಳಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಶಬ್ದಗಳಿಗೆ ಅಷ್ಟು ಮಹತ್ವ ಇದೆ. ಅರ್ಥವೂ ಕೂಡ ಅಂಥದೇ ಅದ್ಭುತವಾದ ಅರ್ಥ ಎರಡಕ್ಕೂ ಇವೆ. ಈ ಒಂದು ಆಧಿಕ್ಯ ಅನ್ನೋದು ಸ್ಮಾರ್ಥವಾಗಿದೆ, ಅಂದ್ರೆ ಸ್ಮೃತ್ಯುಕ್ತವಾಗಿದೆ. ಇದು ಯಾವ ಪುರಾಣದ ಶ್ಲೋಕವನ್ನು ಆಚಾರ್ಯಲ್ಲಿ ಹೇಳ್ತಾರೆ, ಅದನ್ನ ಅನುಸರಿಸಿ ವೇದವ್ಯಾಸರು ಹೀಗೆ ಮಾಡಿದ್ದಾರೆ. ಗರುಡ ಪುರಾಣದ ಮಾತಿದ್ದಿರಬೇಕು. ಆಧಿಕ್ಯೇನ ಪ್ರಾಧಾನ್ಯ ದ್ಯೋತನಾಯ. ಆದ್ರಿಂದ ಅಂತ ಒಂದು ಓಂಕಾರ ಮತ್ತು ಅರ್ಥ ಶಬ್ದಗಳಿಗೆ ಅಂಥದೊಂದು ಪ್ರಾಧಾನ್ಯ ಇದೆ ಅನ್ನೋದನ್ನ ತಿಳಿಸ್ಲಿಕ್ಕಾಗಿ ಅತಃ ಶಬ್ದಯೋ ಏವ ಪೂರ್ಣ ನಿರ್ದೇಶ. ಅತಃ ಅನ್ನೋ ಶಬ್ದವನ್ನೇ ಮೊದಲು ಅಲ್ಲಿ ಪ್ರಯೋಗ ಮಾಡಿದ್ದಾರೆ, ಮತ್ತು ಸೂತ್ರಕಾರರು ಬೇರೆ ಯಾವುದನ್ನು ಪ್ರಯೋಗ ಮಾಡಿಲ್ಲ. ಭಗವಂತನ ಬಾಯಿಂದ ಬಂದಿದ್ದು ಅಂದ್ರೆ ಸೂತ್ರದಲ್ಲಿ ಇದರಿಂದ ರಚನೆ ಮಾಡಿದ್ದಾರೆ ಅಂತ ಹಂಗಾಯ್ತು. ಹೌದೌದು, ಅದು ಅನೇಕ ಈ ಶಾಸ್ತ್ರಗಳಿಂದ ರಚನೆ ಮಾಡುವಾಗ ಅಲ್ಲಿ ನನಗೆ ಮುಂದೆ ನೆನಪಿಲ್ಲ, ಹೈಗ್ರೀವ ರೂಪಿಯಾದ ಭಗವಂತನೋ ನಾರಾಯಣ ರೂಪಿಯಾದ ಭಗವಂತನೋ ಏನು ಹೇಳಿದ್ದಾರೆ ಅಂತ ನೆನಪಿಲ್ಲ. କିନ୍ତୁ ಇವೆರಡೂ ಪರಮಾತ್ಮನ ಕಂಠದಿಂದ ಹೊರಗೆ ಬಂದಿರುವಂತ ಶಬ್ದಗಳು. ಆದ್ರಿಂದ ಎರಡೂ ಕೂಡ ಮಾಂಗಲಿಕಗಳಾಗಿವೆ ಅಂತ ಅಲ್ಲಿ ಬಂದಿದೆ. ಮಾಂಗಲಿಕ ಆಗಿರೋದ್ರಿಂದ ಅದನ್ನೇ ಪ್ರಯೋಗ ಮಾಡ್ತಾರೆ ಅಂತ ಅಭಿಪ್ರಾಯ. ಸರಿ, ಆದ್ರಿಂದ ಸೂತ್ರಕಾರರು ಅವನ್ನೆರಡನ್ನೂ ಮೊದಲು ಹೇಳಿದ್ದಾರೆ. ಸೂತ್ರಕಾರರು ಹಾಗೆ ಹೇಳಲಿಕ್ಕೆ ಅವ್ರದೇ ಆದಂತಹ ಒಂದು ಉದ್ದೇಶ ಇದೆ. ಈ ಆಚಾರ್ಯರು ಪ್ರಯೋಗ ಮಾಡ್ಲಿಕ್ಕೆ ಬೇರೆ ಒಂದು ಉದ್ದೇಶ ಇದೆ. ಇವರು ಪ್ರಯೋಗ ಮಾಡಿದಂತೆ ಅವ್ರು ಪ್ರಯೋಗ ಮಾಡಿದಂತೆ ಇವರು ಹಾಗೇ ಪ್ರಯೋಗ ಮಾಡ್ಬೇಕಂತಿಲ್ಲ. ಅವುಗಳ ಮಹತ್ವವನ್ನು ಕಡೆಗಣಿಸದೆ ಹೋದ್ರೆ ಆಯ್ತಷ್ಟೇ. ವಾಕ್ಯ ನೋಡಿ.